ನಾನು ಚಿಕ್ಕುಡಿರ ಕಾರ್ಯಪ್ಪ, ರೈತ, ಮುಖ್ಯ ತಿರುಮಲಿ ಗ್ರಾಮ. ಈ ಗೋಧವಿನ ಬಗ್ಗೆ ನಿಮ್ಮ ತರಬೇತಿ ಏನು ನಮಗೆ ರೈತರಿಗೆ ಮಾಹಿತಿ ಕೊಟ್ಟಿದ್ದೀರಾ. ನಮಗೆ ಈಗ ಸುಮಾರು ವ್ಯಾಕ್ಸ್ ಅಂತಿದೆ, ನಮ್ಮ ಎಲ್ಲಲ್ಲಿ ಸಹಕಾರ ಸಂಘಗಳಿದೆ, ಅದರಲ್ಲಿ ಗೋಧನ್ಗಳಿದೆ. ಆದರೆ ಏನಾಗಿದೆ ಅಂತಂದರೆ ಅದರಲ್ಲಿ ಮೆನ್ಯೂರು, ಅದರಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ದಾಖಲೆ ಮಾಡಿದ್ದಾರೆ, ದಾಸ್ತಾನು ಮಾಡಿದ್ದಾರೆ. ಅದರ ಬದಲು ಸೊಸೈಟಿಯಲ್ಲಿ ಈಗ ನಾವು ಒಬ್ಬರಿಗೆ ಕನ್ವರ್ಷನ್ ಬಗ್ಗೆ ಎಲ್ಲ ಮಾತಾಡೋದು, ಅವ್ರ ಹಿಂದೆ ಕನ್ವರ್ಟ್ ಮಾಡಿ ನಮ್ಮ ತೋಟದಲ್ಲಿ ಕಮರ್ಷಿಯಲ್ ಪರ್ಪಸ್ ಕನ್ವರ್ಟ್ ಮಾಡಿ ಗೋಡನ್ ಕಟ್ಟಲಿಕ್ಕೆ ಆಗೋದಿಲ್ಲ. ಆ ಕನ್ವರ್ಷನ್ ಆಗೋದ್ರೆ ಲೋನ್ ಸಿಗೋದಿಲ್ಲ. ನಮ್ಮ ಸೊಸೈಟಿಗಳಲ್ಲಿ ಅದನ್ನು ನವೀಕರಣ ಮಾಡಿ ಗೋಧನ್ ಅದರಲ್ಲಿ ಮಾಡಿಕೊಂಡ್ರೆ ನಮ್ಮ ಊರಲ್ಲಿ ಸೊಸೈಟಿಗಳಲ್ಲಿ ಗೋಧನ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟು ಅದಕ್ಕೆ ಬೆಂಬಲ ಬೆಲೆಯನ್ನು ಕೊಟ್ಟಾಗ ನಾವು ಮಾರಾಟ ಮಾಡೋ ಬದಲು ಅದನ್ನು ಅಲ್ಲಿ ಇಟ್ಟು ಮಾರಾಟ ಮಾಡಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಈಗ ಎಲ್ಲ ಸೊಸೈಟಿಗಳಲ್ಲಿ ಗೋಧನ್ಗಳಿದೆ, ಅದರಲ್ಲಿ ಗೊಬ್ಬರಗಳ ಸ್ಟಾಕ್ ಇದೆ. ಆ ಗೊಬ್ಬರಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿ ನಮ್ಮ ಕಾಫಿಗಳನ್ನು ಅಲ್ಲಿ ಶೇಖರಣೆ ಮಾಡಬೇಕು. ಮತ್ತು ನಮಗೆ ನಿಗದಿತ ಬೆಲೆ ಪ್ರತಿಯೊಂದು ಅವರವರ ಏನು ಪ್ರೊಡಕ್ಟ್ ಮಾಡ್ತಾರೆ ಅವ್ರಿಗೆ ಬೆಲೆ ಅವರು ನಿಗದಿ ಮಾಡ್ತಾರೆ. ಯಾವ ಕಾಫಿ ಟ್ರೇಡರ್ಸು ಅವರ ಮುಂದೆ ದರ ಆಗ್ತಾ ಇಲ್ಲ ಈಗ.